ಯಾವುದನ್ನಾದರೂ ಕೇವಲ ಅನುಭವಿಸುವುದಕ್ಕೂ ಯಾವುದನ್ನಾದರೂ ಅನುಭವಿಸಿ ಬೆಳೆಯುವುದಕ್ಕೂ ವ್ಯತ್ಯಾಸವಿದೆ. ಕೇವಲ ಅನುಭವಿಸುವುದಕ್ಕೂ ಅದರ ಮೂಲಕ ಬೆಳೆಯುವುದಕ್ಕೂ ವ್ಯತ್ಯಾಸವಿದೆ. ಇಲ್ಲಿರುವ ಪ್ರತಿಯೊಬ್ಬರೂ ಜೀವನದ ಅನುಭವಗಳ ಮೂಲಕ ಹಾದು ಬಂದಿದ್ದಾರೆ. ಆದರೆ ಪ್ರತಿಯೊಬ್ಬರೂ ಜೀವನದ ಪಾಠಗಳನ್ನು ಕಲಿತಿಲ್ಲ. ಏಕೆಂದರೆ ನಮ್ಮ ಭೂತಕಾಲದಿಂದ ಕಲಿಯುವುದಕ್ಕಿಂತ ನಾವು ನಮ್ಮ ಭೂತಕಾಲದಲ್ಲೇ ಬದುಕುತ್ತಿದ್ದೇವೆ. ಇಂದು ಇಲ್ಲಿರುವ ಪ್ರತಿಯೊಬ್ಬರಿಗೂ ನನ್ನಲ್ಲಿ ಒಂದು ಪ್ರೋತ್ಸಾಹದ ಮಾತಿದೆ. ಅದರ ಶೀರ್ಷಿಕೆ ಹೀಗಿದೆ: ನಿಮ್ಮ ಭೂತಕಾಲದ ಮಾದರಿಗಳಿಂದ ಸ್ವತಂತ್ರರಾಗಿರಿ. ಈಗ ನಿಮ್ಮ ಪಕ್ಕದಲ್ಲಿರುವವರಿಗೆ ತಿರುಗಿ ಹೀಗೆ ಹೇಳಿ: ನಿಮ್ಮ ಹೃದಯವು ಎದ್ದೇಳಲಿ, ಏಕೆಂದರೆ ನಿಮ್ಮ ಭೂತಕಾಲ ಮುಗಿದಿದೆ. ಈಗ ಇನ್ನೊಬ್ಬ ಪಕ್ಕದವರಿಗೆ ತಿರುಗಿ ಹೇಳಿ: ನಿಮ್ಮ ಭೂತಕಾಲ ಮುಗಿದಿರುವುದರಿಂದ ನಿಮ್ಮ ಹೃದಯವು ಎದ್ದೇಳಲಿ. ಕರ್ತನಾದ ಯೇಸುವೆ, ನಿಮ್ಮೆಗೆ ಸ್ತೋತ್ರ. ಈಗ ನಾವು ನಮ್ಮ ಬೈಬಲ್ಗಳನ್ನು ಯೆಶಾಯ 43:18-19 ತೆರೆಯೋಣ. ಪ್ರವಾದಿಯಾದ ಯೆಶಾಯನ ಮೂಲಕ ಬಂದ ಪ್ರವಾದನಾತ್ಮಕ ವಾಕ್ಯ. ಅವರು ಹೀಗೆ ಹೇಳುತ್ತಾರೆ: ಹಿಂದಿನ ಸಂಗತಿಗಳನ್ನು ನೆನಪಿಸಿಕೊಳ್ಳಬೇಡಿ, ಹಳೆಯ ವಿಷಯಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಇಗೋ, ನಾನು ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ಮೊಳಕೆಯೊಡೆಯುವುದು. ನೀವು ಅದನ್ನು ತಿಳಿಯುವುದಿಲ್ಲವೇ? ಅರಣ್ಯದಲ್ಲಿ ದಾರಿಯನ್ನು, ಬಯಲಿನಲ್ಲಿ ನದಿಗಳನ್ನು ಉಂಟುಮಾಡುವೆನು. ಈಗ ನಾನು ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯಕ್ಕೆ ಬರುತ್ತೇನೆ. ಅಪೊಸ್ತಲ ಪೌಲನು 13ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ಸಹೋದರರೇ, ನಾನಿನ್ನೂ ಅದನ್ನು ಸಂಪೂರ್ಣವಾಗಿ ಹೊಂದಿದ್ದೇನೆಂದು ಎಣಿಸುವುದಿಲ್ಲ. ಆದರೆ ನಾನು ಮಾಡುವ ಒಂದು ಕೆಲಸ ಇದೆ. ಹಿಂದೆ ಇರುವ ಸಂಗತಿಗಳನ್ನು ಮರೆತು ಮುಂದೆ ಇರುವ ಸಂಗತಿಗಳ ಕಡೆಗೆ ಚಾಚಿಕೊಂಡು ಸಾಗುತ್ತೇನೆ. ನಾನು ಗುರಿಯ ಕಡೆಗೆ ಒತ್ತಾಯದಿಂದ ಮುಂದುವರಿಯುತ್ತೇನೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನೀಡಿರುವ ಮೇಲಿನ ಕರೆಯ ಬಹುಮಾನವನ್ನು ಹೊಂದುವುದಕ್ಕಾಗಿ. ಕೊನೆಯದಾಗಿ 2 ಕೊರಿಂಥದವರಿಗೆ 5:17 ಓದುತ್ತೇನೆ. ಆದ್ದರಿಂದ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಹಳೆಯ ಸಂಗತಿಗಳು ಕಳೆದು ಹೋಗಿವೆ. ಇಗೋ, ಎಲ್ಲವೂ ಹೊಸದಾಗಿವೆ. ನಾನು ಈ ಘೋಷಣೆಯನ್ನು ಮತ್ತೊಮ್ಮೆ ಹೇಳುತ್ತೇನೆ: ನಿಮ್ಮ ಭೂತಕಾಲ ಮುಗಿದಿದೆ. ಕೇವಲ ಆಮೇನೆಂದು ಹೇಳಬೇಡಿ. ಅದರ ನಿಜವಾದ ಅರ್ಥವೇನು ಎಂಬುದನ್ನು ಆಲೋಚಿಸಿ. ನಿಮ್ಮ ಭೂತಕಾಲ ಮುಗಿದಿದೆ. ನೀವಿದನ್ನು ಅಕ್ಷರಶಃ ಅರ್ಥ ಮಾಡಿಕೊಳ್ಳಬಹುದು. ಏಕೆಂದರೆ ಸಮಯದ ಚಕ್ರವನ್ನು ಹಿಂದಕ್ಕೆ ತಿರುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರೂ ಸಮಯವನ್ನು ಹಿಂದಕ್ಕೆ ತರಲಾರರು ಅಥವಾ ಕಳೆದ ಸಮಯವನ್ನು ಮರಳಿ ಪಡೆಯಲಾರರು. ಈ ಕ್ಷಣ ಮಾತ್ರ ನಿಮ್ಮದು. ಈ ಕ್ಷಣ ಮಾತ್ರ ನಿಮ್ಮ ಸ್ವತ್ತು. ನಾನು ಕೆಲವು ಕ್ಷಣಗಳ ಹಿಂದೆ ಹೇಳಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ.
ಅದು ಈಗ ಭೂತಕಾಲವಾಗಿದೆ. ಆದ್ದರಿಂದ ನಿಮ್ಮ ಭೂತಕಾಲ ಮುಗಿದಿದೆ ಎಂದು ಅಕ್ಷರಶಃ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇದಕ್ಕೆ ಇನ್ನೂ ಆಳವಾದ ಆತ್ಮೀಕ ಅರ್ಥವಿದೆ. ನಾವು ಈಗ ಓದಿದ ಪವಿತ್ರ ಶಾಸ್ತ್ರದ ಬೆಳಕಿನಲ್ಲಿ ನೀವಿದನ್ನು ಆತ್ಮಿಕವಾಗಿ ನೋಡಿದರೆ, ಒಬ್ಬ ಕ್ರೈಸ್ತನಾಗಿ ನಿಮ್ಮ ಭೂತಕಾಲಕ್ಕೆ ನಿಮ್ಮನ್ನು ಬಂಧಿಯಾಗಿ ಹಿಡಿದಿಡುವ ಯಾವ ಶಕ್ತಿಯೂ ಇಲ್ಲ. ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ. ಒಬ್ಬ ಕ್ರೈಸ್ತನಾಗಿ, ಪರಾತ್ಪರ ದೇವರ ಮಗುವಾಗಿ, ನಿಮ್ಮ ಭೂತಕಾಲಕ್ಕೆ ನಿಮ್ಮ ವರ್ತಮಾನವನ್ನು ಬಂಧಿಯಾಗಿ ಹಿಡಿದಿಡುವ ಯಾವ ಅಧಿಕಾರವೂ ಇಲ್ಲ. ಇದರ ಅರ್ಥವೇನು? ನೀವು ಹಿಂದೆ ಹೇಗಿದ್ದೀರಿ ಎಂಬುದು ಈಗ ನೀವು ಯಾರು ಎಂಬುದನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಹಿನ್ನೆಲೆ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು, ಆದರೆ ಅದು ನಿಮ್ಮನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಬೆಳವಣಿಗೆಯ ವಾತಾವರಣ ನಿಮ್ಮ ಮೇಲೆ ಪರಿಣಾಮ ಬೀರಬಹುದು, ಆದರೆ ಅದು ನಿಮ್ಮನ್ನು ಮಿತಿಗೊಳಿಸುವುದಿಲ್ಲ. ನಿಮ್ಮ ಭೂತಕಾಲದ ನೋವನ್ನು ನಿರಾಕರಿಸಲು ನಾನಿಲ್ಲಿಲ್ಲ. ಆದರೆ ಆ ಹಿಂದಿನ ನೋವು ನಿಮ್ಮ ಹಿಂದಿನ ಸ್ಥಿತಿಯನ್ನು ನಿರ್ಧರಿಸುವುದಿಲ್ಲ. ನಾನಿದನ್ನು ಏಕೆ ಹೇಳುತ್ತಿದ್ದೇನೆ? ಇಂದು ಅನೇಕ ಜನರನ್ನು ನಾನು ಗಮನಿಸಿದ್ದೇನೆ. ಅವರ ಇಂದಿನ ಕಾರ್ಯಗಳು, ಅಥವಾ ಹೀಗೆ ಹೇಳುತ್ತೇನೆ, ಅವರ ಇಂದಿನ ನಂಬಿಕೆಗಳು ಅವರ ಹಿಂದಿನ ಅನುಭವಗಳಿಂದ ರೂಪುಗೊಂಡಿವೆ. ಇದರ ಬಗ್ಗೆ ನೀವು ಬಹಳ ಎಚ್ಚರಿಕೆಯಿಂದ ಆಲೋಚಿಸಬೇಕೆಂದು ನಾನು ಬಯಸುತ್ತೇನೆ. ಏಕೆಂದರೆ ನಮ್ಮಲ್ಲಿ ಕೆಲವರು ಈ ಸಂದೇಶವನ್ನು ನೋಡಿ ಹೀಗೆ ಹೇಳಬಹುದು, ನಾನು ದೇವರ ಮಗು, ಇದು ನನಗೆ ಅನ್ವಯಿಸುವುದಿಲ್ಲ. ಆದರೆ ನಾವು ನಮ್ಮ ಇಂದಿನ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ, ಹೇಗೆ ಸಂಬಂಧಿಸುತ್ತೇವೆ, ಹೇಗೆ ಸ್ಪಂದಿಸುತ್ತೇವೆ ಎಂಬುದು ಹೆಚ್ಚಾಗಿ ನಮ್ಮ ಹಿಂದಿನ ಅನುಭವಗಳ ಶೋಧಕದ ಮೂಲಕವೇ ನಡೆಯುತ್ತದೆ. ಸೈತಾನನು ಯಾವ ಸುಳ್ಳಿಂದ ನಿಮ್ಮ ಮನಸ್ಸಿಗೆ ವಿಷ ಹಾಕಿದ್ದಾನೋ ನನಗೆ ತಿಳಿದಿಲ್ಲ. ಆದರೆ ಇದು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಸ್ಪಷ್ಟವಾಗಿರಲಿ ಎಂದು ನಾನು ಬಯಸುತ್ತೇನೆ. ದೇವರ ಕೃಪೆಯು ವಿಮೋಚಿಸಲು ಸಾಧ್ಯವಾಗದಷ್ಟು ಕೆಟ್ಟ ಯಾವ ಭೂತಕಾಲವೂ ಇಲ್ಲ. ದೇವರ ಪ್ರೀತಿಯು ಶುದ್ಧೀಕರಿಸಲು ಸಾಧ್ಯವಾಗದಷ್ಟು ಆಳವಾದ ಯಾವ ನೋವೂ ಇಲ್ಲ. ಹಾಗಾದರೆ ಇಂದು ಏಕೆ ಅನೇಕ ಜನರು ತಮ್ಮ ಜೀವನದ ಬಗ್ಗೆ ಈ ಹಿಂದೆ ನಡೆದಿರುವ ಸಂಗತಿಗಳ ಆಧಾರದ ಮೇಲೆಯೇ ತೀರ್ಮಾನಗಳಿಗೆ ಬರುತ್ತಾರೆ? ಒಂದು ಸಂಬಂಧದಲ್ಲಿ ನಿರಾಶೆಯನ್ನು ಅನುಭವಿಸಿದ್ದೀರಿ ಎಂಬುದರಿಂದ ನೀವು ಯಾವಾಗಲೂ ನಿರಾಶೆಗೆ ಗುರಿಯಾಗಬೇಕೆಂದಿಲ್ಲ. ಒಂದು ವ್ಯವಹಾರ ವಿಫಲವಾಯಿತು ಎಂಬುದರಿಂದ ನೀವು ವಿಫಲತೆಗೆ ಶಾಶ್ವತವಾಗಿ ಗುರಿಯಾಗಿದ್ದೀರಿ ಎಂದಲ್ಲ. ನೀವು ದೇವರಿಂದ ತುಂಬಾ ದೂರ ಹೋಗಿದ್ದೀರಿ ಎಂಬುದರಿಂದ ನೀವು ಯಾವಾಗಲೂ ದೇವರಿಂದ ದೂರವೇ ಇರಬೇಕೆಂದು ವಿಧಿಸಲ್ಪಟ್ಟಿದ್ದೀರಿ ಎಂದಲ್ಲ. ಮುಖ್ಯವಾದದ್ದು ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರ. ಇಲ್ಲಿಯೇ, ಈಗಲೇ, ಈ ಕ್ಷಣದಲ್ಲಿ. ನೀವು ಹಿಂದೆ ಯಾರು ಆಗಿದ್ದೀರಿ ಅಥವಾ ಏನು ಮಾಡಿದ್ದೀರಿ ಎಂಬುದರಿಂದ ನೀವು ಬಂಧಿತರಾಗಿದ್ದೀರಿ ಎಂಬ ಸುಳ್ಳನ್ನು ನಂಬಬೇಡಿ. ಸಲಹೆ ಮತ್ತು ಪ್ರೋತ್ಸಾಹದ ಸಮಯದಲ್ಲಿ ನಾನು ಅನೇಕ ಜನರೊಂದಿಗೆ ಮಾತನಾಡುತ್ತೇನೆ. ಆಗ ನನಗೆ ಒಂದು ವಿಷಯ ತಿಳಿಯುತ್ತದೆ.
ಅನೇಕ ಜನರು ತಮ್ಮ ಜೀವನದ ಬಗ್ಗೆ, ತಮ್ಮ ಪರಿಸ್ಥಿತಿಯ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನವು ದೇವರ ವಾಕ್ಯದ ಸತ್ಯದ ಮೇಲೆ ಅಲ್ಲ, ದೆವ್ವದ ಸುಳ್ಳಿನ ಮೋಸದ ಮೇಲೆ ಆಧಾರಿತವಾಗಿದೆ. ನಾನು ಬದಲಾಗಲು ಸಾಧ್ಯವಿಲ್ಲ ಎಂದು ನೀವು ತೀರ್ಮಾನಿಸುತ್ತೀರಿ, ಆದ್ದರಿಂದ ಬಂಧನದಲ್ಲೇ ಉಳಿಯುತ್ತೀರಿ. ಈ ಜೀವನ ವಿವರ ಸಲ್ಲಿಸಿದರೂ ನನಗೆ ಕೆಲಸ ಸಿಗುವುದಿಲ್ಲ ಎಂದು ನೀವು ತೀರ್ಮಾನಿಸುತ್ತೀರಿ. ಏಕೆಂದರೆ ಹಿಂದಿನ ನಕಾರಾತ್ಮಕ ಅನುಭವಗಳ ಕಾರಣದಿಂದ ನೀವು ಅರ್ಜಿ ಸಲ್ಲಿಸುವಾಗ ಹೊಂದಿರುವ ಮನೋಭಾವವೇ ನೀವು ಭಯಪಟ್ಟಿದ್ದ ಅದೇ ಫಲಿತಾಂಶಕ್ಕೆ ಕಾರಣವಾಗುತ್ತದೆ. ಈ ವ್ಯಕ್ತಿಯನ್ನು ನಾನು ಕ್ಷಮಿಸಲಾರೆ. ಈ ಮಹಿಳೆಯನ್ನು ಅವರು ಮಾಡಿದ್ದಕ್ಕಾಗಿ ನಾನು ಕ್ಷಮಿಸಲಾರೆ. ಹೀಗೆ ನೀವು ಕ್ಷಮಿಸದ ಬಂಧನದಲ್ಲೇ ಬದುಕುವಂತೆ ನಿಮ್ಮ ಜೀವನವನ್ನು ಹೊಂದಿಸಿಕೊಳ್ಳುತ್ತೀರಿ. ಅದಕ್ಕಾಗಿಯೇ ಈ ಸಂದೇಶಕ್ಕೆ ನಿಮ್ಮ ಭೂತಕಾಲದ ಮಾದರಿಗಳಿಂದ ಸ್ವತಂತ್ರರಾಗಿರಿ ಎಂಬ ಶೀರ್ಷಿಕೆ ನೀಡಿದ್ದೇನೆ. ಯಾವುದನ್ನಾದರೂ ಕೇವಲ ಅನುಭವಿಸುವುದಕ್ಕೂ ಅದರ ಮೂಲಕ ಬೆಳೆಯುವುದಕ್ಕೂ ವ್ಯತ್ಯಾಸವಿದೆ. ಇಲ್ಲಿರುವ ಪ್ರತಿಯೊಬ್ಬರೂ ಜೀವನದ ಅನುಭವಗಳ ಮೂಲಕ ಹಾದು ಬಂದಿದ್ದಾರೆ. ಆದರೆ ಪ್ರತಿಯೊಬ್ಬರೂ ಜೀವನದ ಪಾಠಗಳನ್ನು ಕಲಿತಿಲ್ಲ. ಏಕೆ? ಏಕೆಂದರೆ ನಮ್ಮ ಭೂತಕಾಲದಿಂದ ಕಲಿಯುವುದಕ್ಕಿಂತ ನಾವು ನಮ್ಮ ಭೂತಕಾಲದಲ್ಲೇ ಬದುಕುತ್ತಿದ್ದೇವೆ. ನೀವು ಇದನ್ನು ತಿಳಿದುಕೊಳ್ಳಬೇಕು. ದೆವ್ವವು ನಿಮ್ಮ ಭೂತಕಾಲವನ್ನು ನಿಮಗೆ ನೆನಪಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ನಿಮ್ಮ ಹಿಂದಿನ ತಪ್ಪು, ಹಿಂದಿನ ಗಾಯ, ಹಿಂದಿನ ನೋವು. ನೀವು ನಿಮ್ಮ ಭೂತಕಾಲದಲ್ಲೇ ಬದುಕಬೇಕೆಂದು ಅವನು ಬಯಸುತ್ತಾನೆ. ಆಗ ನೀವು ನಿಮ್ಮ ಭೂತಕಾಲದಂತೆಯೇ ಮುಂದುವರಿಯುತ್ತೀರಿ. ಹೀಗೆ ನೀವು ಅಲ್ಲಿಯೇ ಸಿಲುಕಕೊಂಡು ಮುಂದಕ್ಕೆ ಬೆಳೆಯದೆ ಅಥವಾ ಒಂದೇ ವೃತ್ತದಲ್ಲಿ ಸುತ್ತುತ್ತಾ ಇರುತ್ತೀರಿ. ಆದರೆ ನೀವು ನಿಂತಿದ್ದೀರಿ ಎಂಬ ಕಾರಣಕ್ಕೆ ಸಮಯವೂ ನಿಲ್ಲುವುದಿಲ್ಲ. ನೀವು ನಿಂತಿದ್ದೀರಿ ಎಂಬ ಕಾರಣಕ್ಕೆ ಜೀವನವೂ ನಿಲ್ಲುವುದಿಲ್ಲ. ನೀವು ಭೂತಕಾಲದ ನೋವಿನಲ್ಲಿ ಸಿಲುಕಕೊಂಡಿದ್ದೀರಿ ಎಂಬ ಕಾರಣಕ್ಕೆ ಸವಾಲುಗಳು ನಿಲ್ಲುವುದಿಲ್ಲ. ಹಾಗಾದರೆ ಏನಾಗುತ್ತದೆ? ಒಂದು ಸರಳ ಉದಾಹರಣೆಯನ್ನು ಕೊಡಲು ಪ್ರಯತ್ನಿಸುತ್ತೇನೆ. ಹಿಂದೆ ನೋಡುತ್ತಾ ಮುಂದೆ ನಡೆಯಲು ಪ್ರಯತ್ನಿಸುತ್ತಿರುವುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಏನಾಗುತ್ತದೆ ಎಂದು ನೀವು ಯೋಚಿಸುತ್ತೀರಿ? ಏನಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆ? ಅಡ್ಡಿ ಬಂದಾಗ ನೀವು ಕೆಳಗೆ ಬೀಳುತ್ತೀರಿ. ದೇವಜನರೇ, ಇದು ಬಹಳ ಗಂಭೀರವಾದ ಸಂದೇಶ. ಈ ಉದಾಹರಣೆಗೆ ನಾವು ನಗಬಹುದು, ಆದರೆ ನಮ್ಮಲ್ಲಿ ಅನೇಕರು ಬೀಳುತ್ತಲೇ ಇದ್ದೇವೆ, ಕಲಿಯುತ್ತಿಲ್ಲ. ಏಕೆಂದರೆ ನಾವು ನಮ್ಮ ಭೂತಕಾಲದಲ್ಲೇ ಬದುಕುತ್ತಿದ್ದೇವೆ. ನಿಜವಾದ ವೈಫಲ್ಯವು ಬೀಳುವುದರಲ್ಲಿಯಲ್ಲ, ನೀವು ಏಕೆ ಬಿದ್ದೀರಿ ಎಂಬುದನ್ನು ಕಲಿಯಲು ವಿಫಲವಾಗುವುದರಲ್ಲಿದೆ. ಈಗ ನಿಮ್ಮ ಪಕ್ಕದಲ್ಲಿರುವವರಿಗೆ ತಿರುಗಿ ಹೇಳಿ, ನಿಜವಾದ ವೈಫಲ್ಯವೆಂದರೆ ನೀವು ಯಾವುದರಲ್ಲಿ ಸೋತಿರಿ ಎಂಬುದಲ್ಲ, ಆ ಸೋಲಿನಿಂದ ಕಲಿಯಲು ವಿಫಲವಾಗುವುದೇ. ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ. ಆದರೆ ನೀವು ನಿಮ್ಮ ತಪ್ಪಿನಿಂದ ಅತ್ಯುತ್ತಮ ಪ್ರಯೋಜನ ಪಡೆಯುತ್ತೀರಾ? ನಾವೆಲ್ಲರೂ ಮಾಡುವಂತೆ
ನೀವು ಒಂದು ತಪ್ಪು ಮಾಡಿದರೆ ಅದನ್ನು ವ್ಯರ್ಥ ಮಾಡಬೇಡಿ. ಅದರಿಂದ ಅತ್ಯುತ್ತಮ ಪ್ರಯೋಜನ ಪಡೆಯಿರಿ. ಹೇಗೆ? ಅದರಿಂದ ಕಲಿಯುವ ಮೂಲಕ. ನಿಮ್ಮ ತಪ್ಪಿನಿಂದ ಅತ್ಯುತ್ತಮ ಪ್ರಯೋಜನವನ್ನು ಹೇಗೆ ಪಡೆಯಬಹುದು? ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಅದನ್ನು ಸಮರ್ಥಿಸಬೇಡಿ. ಅದರಲ್ಲೇ ಮುಳುಗಿ ನಿಮ್ಮನ್ನೇ ದೂಷಿಸಿಕೊಳ್ಳಬೇಡಿ. ಇಲ್ಲ, ಪಶ್ಚಾತ್ತಾಪಪಟ್ಟು ಅದರಿಂದ ಕಲಿಯಿರಿ. ಪಶ್ಚಾತ್ತಾಪಪಟ್ಟು ಅದರ ಮೂಲಕ ಬೆಳೆಯಿರಿ. ಪಶ್ಚಾತ್ತಾಪಪಟ್ಟು ಮತ್ತೆ ಎದ್ದು ಮುಂದೆ ಸಾಗಿರಿ, ಏಕೆಂದರೆ ನಿಮ್ಮ ಭೂತಕಾಲ ಮುಗಿದಿದೆ. ನಾವೆಲ್ಲರೂ ಜೀವನದಲ್ಲಿ ಇವುಗಳ ಮೂಲಕ ಹಾದು ಹೋಗುತ್ತೇವೆ. ಇಲ್ಲಿರುವ ಪ್ರತಿಯೊಬ್ಬರೂ ತಪ್ಪಾದ ಹೆಜ್ಜೆಗಳನ್ನು ಇಟ್ಟಿದ್ದೀರಿ ಮತ್ತು ತಪ್ಪಾದ ಅನುಭವಗಳನ್ನು ಎದುರಿಸಿದ್ದೀರಿ. ಅದೇ ಜೀವನದ ಚಿತ್ರ. ಆದರೆ ನಾವು ಅದರಿಂದ ಕಲಿಯುತ್ತಿದ್ದೇವೆಯಾ? ಅದರ ಮೂಲಕ ಬೆಳೆಯುತ್ತಿದ್ದೇವೆಯಾ? ನಿಮ್ಮ ತಪ್ಪುಗಳು ನಿಮ್ಮನ್ನು ಪ್ರಬುದ್ಧರನ್ನಾಗಿಸುವ ಸಾಧನಗಳಾಗಬಹುದು. ಅವುಗಳನ್ನು ಒಪ್ಪಿಕೊಳ್ಳುವ ವಿನಯವು, ಅವುಗಳಿಂದ ಕಲಿಯುವ ಮನಸ್ಸೂ ಇದ್ದರೆ, ನಿಮ್ಮ ತಪ್ಪನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನೇ ದೂಷಿಸಿಕೊಳ್ಳುವುದು ತಪ್ಪನ್ನು ವ್ಯರ್ಥ ಮಾಡಿಕೊಳ್ಳುವುದಾಗಿದೆ. ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳುವುದು ತಪ್ಪನ್ನು ವ್ಯರ್ಥ ಮಾಡಿಕೊಳ್ಳುವುದಾಗಿದೆ. ಇತರರನ್ನು ದೂಷಿಸುವುದು ತಪ್ಪನ್ನು ವ್ಯರ್ಥ ಮಾಡಿಕೊಳ್ಳುವುದಾಗಿದೆ. ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಕಾರಣಗಳನ್ನು ದೂಷಿಸುವುದು. ಅವನು ನನಗೆ ಹೀಗೆ ಮಾಡಿದ ಕಾರಣದಿಂದ ನಾನು ಹೀಗೆ ಮಾಡಿದೆ. ನನ್ನ ಕುಟುಂಬದ ಹಿನ್ನೆಲೆಯ ಕಾರಣದಿಂದ ನಾನು ಹೀಗೆ ಮಾಡಿದೆ, ಆದ್ದರಿಂದಲೇ ನಾನು ಹೀಗೆ ವರ್ತಿಸುತ್ತೇನೆ. ನೀವು ಆತ್ಮೀಕವಾಗಿ ಕುರುಡರಾಗಿರುವಾಗ ಸ್ವಾಭಾವಿಕವಾಗಿ ನೀವು ದೂಷಿಸುತ್ತೀರಿ ಮತ್ತು ನಿಮ್ಮ ಭೂತಕಾಲದಿಂದ ಕಲಿಯುವುದರ ಬದಲು ಅದನ್ನೇ ಮತ್ತೆ ಮತ್ತೆ ಮಾಡುತ್ತೀರಿ. ಹೀಗೆ ಭೂತಕಾಲದ ಮಾದರಿಯು ಮುಂದುವರಿಯುತ್ತಲೇ ಇರುತ್ತದೆ. ಸಮಯವು ಸಾಗುತ್ತಲೇ ಇದೆ. ಒಂದು ಪ್ರಾಯೋಗಿಕ ಉದಾಹರಣೆಯನ್ನು ಬಳಸಬಹುದೇ? ನೋಡಿ, ಅನೇಕ ವಿವಾಹಿತ ದಂಪತಿಗಳೊಂದಿಗೆ ಮಾತನಾಡಿದ ನಂತರ ಇಂದು ಮನೆಗಳಲ್ಲಿ ಇರುವ ದೊಡ್ಡ ಸಮಸ್ಯೆಗಳಲ್ಲಿ ಒಂದನೆಂದರೆ ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯರ್ಥ ಮಾಡುತ್ತೇವೆ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಪ್ರತಿಯೊಂದು ವಿವಾಹದಲ್ಲಿಯೂ ಘರ್ಷಣೆಗಳು ಇರುತ್ತವೆ, ಆದರೆ ಪ್ರತಿಯೊಂದು ಘರ್ಷಣೆಯು ವಿವಾಹವನ್ನು ಬಲಪಡಿಸುವುದಿಲ್ಲ. ಭಿನ್ನಾಭಿಪ್ರಾಯಗಳು ಯಾವುದೇ ದೇವರಾಧಾರಿತ ಸಂಬಂಧದ ಒಂದು ಭಾಗವಾಗಿದೆ, ಆದರೆ ಭಿನ್ನಾಭಿಪ್ರಾಯಗಳು ಹೆಚ್ಚಿನ ಒಪ್ಪಿಗೆಯ ಕಡೆಗೆ ನಡೆಸಬೇಕು. ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ಹೆಚ್ಚಿನ ಅರ್ಥಮಾಡಿಕೊಳ್ಳುವಿಕೆಯನ್ನು ಉಂಟುಮಾಡಬೇಕು. ನಾವು ನಮ್ಮ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳನ್ನು ವ್ಯರ್ಥ ಮಾಡಿದಾಗ ಅವುಗಳಿಂದ ಕಲಿಯುವುದರ ಬದಲು ಅವುಗಳನ್ನು ಮತ್ತೆ ಮತ್ತೆ ಮಾಡುತ್ತೇವೆ. ಮತ್ತು ಪ್ರೀತಿಯು ತಣ್ಣಗಾಗಲು ಇದು ಸಾಮಾನ್ಯ ಕಾರಣವಾಗಿದೆ, ಏಕೆಂದರೆ ನಾವು ಭೂತಕಾಲದಲ್ಲೇ ಬದುಕುತ್ತಿದ್ದೇವೆ. ನೀವು ನಿಮ್ಮ ಗಂಡನಿಗೆ ಹಿಂದಿನ ವಿಷಯಗಳನ್ನು ನೆನಪಿಸುತ್ತೀರಿ. ಘರ್ಷಣೆಗಳು ಬಂದಾಗ ನೀವು ನಿಮ್ಮ ಹೆಂಡತಿಗೆ ಹಿಂದಿನ ವಿಷಯಗಳನ್ನು ನೆನಪಿಸುತ್ತೀರಿ ಮತ್ತು ಹೀಗೆ ನೀವು ಅವುಗಳನ್ನು ಮತ್ತೆ ಮತ್ತೆ ಮಾಡುತ್ತೀರಿ. ಅವುಗಳಿಂದ ಕಲಿಯುವುದರ ಬದಲು ಅವುಗಳ ಮೂಲಕ ಬೆಳೆಯುವುದರ ಬದಲು. ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ಬರಲೇಬೇಕು, ಭಿನ್ನಾಭಿಪ್ರಾಯಗಳು ಬರಲೇಬೇಕು, ಘರ್ಷಣೆಗಳು ಬರಲೇಬೇಕು. ಆದರೆ ಭೂತಕಾಲವು ಮುಗಿದಿದೆ ಎಂದು ಅರ್ಥ ಮಾಡಿಕೊಳ್ಳುವ ಕ್ರೈಸ್ತರಾಗಿ ನಾವು ಅವುಗಳಿಂದ ಕಲಿಯಬೇಕು, ಅವುಗಳ ಮೂಲಕ ಬೆಳೆಯಬೇಕು. ಜೀವನದ ಅನುಭವಕ್ಕೂ ಜೀವನದ ಪಾಠಗಳಿಗೂ ವ್ಯತ್ಯಾಸವಿದೆ. ಇಂದಿನ ಈ ಸಂದೇಶವು ನಿಮ್ಮನ್ನು ಆತ್ಮಪರಿಶೀಲನೆಗೆ ಕರೆಯುತ್ತಿದೆ. ನಿಮ್ಮ ಇಂದಿನ ಕಾರ್ಯಗಳು ಅಥವಾ ನಿಮ್ಮ ಇಂದಿನ ನಂಬಿಕೆಗಳು ನಿಮ್ಮ ಹಿಂದಿನ ನೋವಿನಿಂದಲೋ ಅಥವಾ ನಿಮ್ಮ ಹಿಂದಿನ ತಪ್ಪಿನಿಂದಲೂ ರೂಪುಗೊಂಡಿವೆಯೇ? ಹಾಗಿದ್ದರೆ ನೀವು ಪರೋಕ್ಷವಾಗಿ ದೆವ್ವದ ಸುಳ್ಳುಗಳನ್ನು ಆಲಿಸುತ್ತಿದ್ದೀರಿ.
ಏಕೆಂದರೆ ನಮ್ಮ ಭೂತಕಾಲವನ್ನು ನಮಗೆ ನೆನಪಿಸುವವನು ದೆವ್ವನೇ ಆಗಿದ್ದಾನೆ. ನಿಮ್ಮ ಭೂತಕಾಲದ ಮಾದರಿಗಳಿಂದ ಸ್ವತಂತ್ರರಾಗುವ ಸಮಯ ಬಂದಿದೆ. ಹಿಂದಕ್ಕೆ ನೋಡಿ ಕಲಿಯಿರಿ, ದುಃಖಿಸಲು ಅಲ್ಲ. ನೀವು ಕಂಡುಕೊಂಡ ವಿಷಯಗಳ ಬಗ್ಗೆ ಚಿಂತಿಸಲು ಹಿಂದಕ್ಕೆ ನೋಡಿ. ನೀವು ಕಳೆದುಕೊಂಡ ವಿಷಯಗಳನ್ನು ನೆನಪಿಸಿಕೊಂಡು ದುಃಖಿಸಲು ಅಲ್ಲ. ದೇವರು ನಿಮ್ಮನ್ನು ಎಷ್ಟು ದೂರ ನಡೆಸಿಕೊಂಡು ಬಂದಿದ್ದಾನೆ ಎಂಬುದಕ್ಕಾಗಿ ಆತನಿಗೆ ಕೃತಜ್ಞತೆ ಸಲ್ಲಿಸಲು ಹಿಂದಕ್ಕೆ ನೋಡಿ. ನಿಮ್ಮ ಭೂತಕಾಲದ ಮಾದರಿಗಳಿಂದ ಸ್ವತಂತ್ರರಾಗಿರಿ. ಆ ಜೀವನದ ಅನುಭವವು ಜೀವನದ ಪಾಠವಾಗಬೇಕಾದರೆ ನೀವು ನಿಮ್ಮನ್ನಿಂತಲೂ ದೊಡ್ಡದಾದ ಒಂದು ಉದ್ದೇಶಕ್ಕೆ ಬದ್ಧರಾಗಿರಬೇಕು. ಆ ತಪ್ಪು ನಿಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡಬೇಕಾದರೆ ನೀವು ನಿಮ್ಮನ್ನಿಂತಲೂ ದೊಡ್ಡದಾದ ಒಂದು ಗುರಿಯನ್ನು ಹುಡುಕಬೇಕು. ನಿಮ್ಮ ಭೂತಕಾಲವನ್ನು ಹಿಂದೆ ಬಿಡಬೇಕಾದರೆ ನೀವು ನಿಮ್ಮ ಸ್ವಂತಕ್ಕಾಗಿ ಬದುಕಬಾರದು. ಆದರೆ ದೇವರ ಮಹಿಮೆಗಾಗಿ ಬದುಕಬೇಕು. ನೀವು ಅದರ ಮಧ್ಯದಲ್ಲಿರುವಾಗ ದೇವರ ಕಡೆಗೆ ತಿರುಗಿದರೆ ದೇವರು ಬದಲಾಯಿಸಲು ಸಾಧ್ಯವಾಗದ ಯಾವ ಪರಿಸ್ಥಿತಿಯೂ ಇಲ್ಲ. ಹಿಂದೆ ನೀವು ಅನುಭವಿಸಿದ ಆ ನಕಾರಾತ್ಮಕ ಅನುಭವವೇನು ಎಂಬುದು ನನಗೆ ತಿಳಿದಿಲ್ಲ. ಅದನ್ನು ದೆವ್ವವು ನಿಮಗೆ ಮತ್ತೆ ಮತ್ತೆ ನೆನಪಿಸುತ್ತಿರುತ್ತದೆ. ಆದರೆ ದೇವಜನರೇ, ನಾನು ನಿಮಗೆ ಇದನ್ನು ಹೇಳುತ್ತೇನೆ. ನೀವು ವರ್ತಮಾನದಲ್ಲಿ ದೇವರ ಕಡೆಗೆ ತಿರುಗಿದರೆ ನಿಮ್ಮ ಅತಿದೊಡ್ಡ ನೋವಿನ ಕಾರಣವೇ ನಿಮ್ಮ ಅತಿದೊಡ್ಡ ಸೇವೆಯ ಮೂಲವಾಗಬಹುದು. ಅಂದರೆ ನೀವು ಅನುಭವಿಸಿದ ಆ ನಕಾರಾತ್ಮಕ ಅನುಭವವನ್ನು ದೇವರು ಬಳಸಬಹುದು. ಆತನು ನಿಮ್ಮ ಬಳಿಗೆ ಕಳುಹಿಸುವ ಜನರಿಗೆ ಸಹಾಯ ಮಾಡಲು ನಿಮ್ಮನ್ನು ಸಿದ್ಧಪಡಿಸಲು. ಇದು ಒಂದು ರಹಸ್ಯವಾಗಿದೆ. ಇದಕ್ಕಾಗಿಯೇ ನಾವು ಭೂತಕಾಲದಲ್ಲಿ ಬದುಕಬಾರದು. ಏಕೆಂದರೆ ನೀವು ವರ್ತಮಾನದಲ್ಲಿ ದೇವರ ಕಡೆಗೆ ತಿರುಗಿದಾಗ ನೀವು ಮಾಡಿದ ತಪ್ಪುಗಳು ಸಹ ಬೇರೊಬ್ಬರು ಅದೇ ತಪ್ಪನ್ನು ಮಾಡುವುದನ್ನು ತಪ್ಪಿಸಲು ಸಹಾಯ ಮಾಡುವ ಒಂದು ಸಾಧನವಾಗಬಹುದು. ಇದು ಒಂದು ರಹಸ್ಯವಾಗಿದೆ. ಆದ್ದರಿಂದ ಇಂದು ನಾನು ನಿಮಗೆ ಕೇಳಲು ಬಯಸುತ್ತೇನೆ. ಈ ಸಂದೇಶವನ್ನು ಮುಕ್ತಾಯಗೊಳಿಸುತ್ತಿರುವಾಗ ದೇವರ ಮಕ್ಕಳೇ, ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಇಂದು ನೀವು ಇಲ್ಲಿ ತಂದಿರುವ ಯಾವುದೇ ಪರಿಸ್ಥಿತಿಯಾಗಿರಲಿ, ಆಶೆಯಿದೆ. ನಿಮ್ಮ ಜೀವನವು ಬದಲಾಗಬಹುದು. ನಿಮ್ಮ ಹಿಂದಿನ ಅನುಭವಗಳನ್ನು ಬಳಸಿಕೊಂಡು ದೆವ್ವವು ನಿಮಗೆ ಹೇಳಿರುವ ಯಾವುದೇ ಸುಳ್ಳಾಗಿರಲಿ, ಆ ಧ್ವನಿಯನ್ನು ಆಲಿಸಿ. ಆತನ ವಾಕ್ಯದ ಮೂಲಕ, ಆತನ ಆತ್ಮದ ಮೂಲಕ ನಿಮ್ಮ ಜೀವನವು ಬದಲಾಗಬಹುದು. ನೀವು ಆ ಸಾಲದ ಬಂಧನದಿಂದ ಹೊರಬರಬಹುದು. ನಿಮ್ಮ ವಿವಾಹವು ಮತ್ತೆ ಪುನಃಸ್ಥಾಪಿಸಬಹುದು. ನಿಮ್ಮ ವೃತ್ತಿಜೀವನವು ಮತ್ತೆ ಸರಿಯಾದ ದಾರಿಗೆ ಬರಬಹುದು. ದೇವರು ನಿಮ್ಮನ್ನು ಹೇಗೆ ಆಗಬೇಕೆಂದು ನಿರ್ಧರಿಸಿದ್ದಾನೋ ನೀವು ಹಾಗೆ ಆಗಬಹುದು. ನೀವು ಎಲ್ಲಿಂದ ಬಂದಿದ್ದರೂ, ನೀವು ಏನನ್ನು ಎದುರಿಸುತ್ತಿದ್ದರೂ, ಮುಖ್ಯವಾದದ್ದು ನಿಮ್ಮ ವರ್ತಮಾನದ ನಿರ್ಧಾರ. ಇಲ್ಲಿಯೇ, ಈಗಲೇ. ನಿಮ್ಮ ಭೂತಕಾಲದ ಮಾದರಿಗಳಿಂದ ನೀವು ಸ್ವತಂತ್ರರಾಗಬಹುದು. ಇಂದು ನಿಮ್ಮೆಲ್ಲರಿಗೂ ಇದು ನನ್ನ ಪ್ರೋತ್ಸಾಹದ ಮತ್ತು ಉತ್ತೇಜನದ ಸಂದೇಶವಾಗಿದೆ. ನಿಮ್ಮ ಹೃದಯಗಳು ಎದ್ದೇಳುವಾಗ ದೇವರು ನಿಮ್ಮನ್ನು ನೋಡುವ ರೀತಿಯಲ್ಲಿ ನೀವು ನಿಮ್ಮನ್ನು ನೋಡುತ್ತೀರಿ. ನಿಮ್ಮ ಹಿಂದಿನ ಬಂಧನಗಳ ಕಣ್ಣುಗಳಿಂದಲ್ಲ, ಆದರೆ ನೀವು ಹೇಗೆ ಬದಲಾಗಬಹುದು ಎಂಬ ದೇವರ ದೃಷ್ಟಿಯಿಂದ ನೋಡುತ್ತೀರಿ. ದೇವರು ಅವರನ್ನು ನೋಡುವ ರೀತಿಯಲ್ಲಿ ನೀವು ಇತರರನ್ನು ನೋಡುತ್ತೀರಿ. ಅವರು ಏನಾಗಬಹುದು ಎಂಬುದನ್ನು, ಅವರು ಮಾಡಿದ ತಪ್ಪುಗಳನ್ನು ಅಲ್ಲ. ಯೇಸುವಿನ ಹೆಸರಿನಲ್ಲಿ ನಮ್ಮ ಹೃದಯಗಳ ಮಧ್ಯದಲ್ಲಿ ಆತನ ವಾಕ್ಯವನ್ನು ದೇವರು ಆಶೀರ್ವದಿಸಲಿ.
in Jesus' name.